ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡಿ, ಲಕ್ಷ ಲಕ್ಷ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ ನೋಡಿ ಶಾಕ್ ಆಗಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ ನೋಡಿ ಮಾಲೀಕರು ಶಾಕ್. ಡಿಪಾರ್ಟ್ಮೆಂಟ್ ನೋಟಿಸ್ ನೋಡಿ ಮಾಲೀಕರು ದಂಗಾಗಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ಸಾಗರ್ ಕಾಂಟಿಮೆಂಟ್ಸ್ ಮಾಲೀಕ ನಾಗರಾಜ್ಗೆ 1,88,00,000 ಟ್ಯಾಕ್ಸ್ ನೋಟಿಸ್ ಬಂದಿದೆ. ಬೊಮ್ಮಸಂದ್ರ ಕಾಂಟಿಮೆಂಟ್ಸ್ ಮಾಲೀಕನಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಸುದೀಪ್ ಶೆಟ್ಟಿ ಅನ್ನುವಂಥವರಿಗೆ 80,37,231 ರೂಪಾಯಿ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಜಾರಿಯಾಗಿದೆ. ಬನ್ನೇರುಘಟ್ಟದಲ್ಲಿ ತರಕಾರಿ ಅಂಗಡಿ ಮಾಲೀಕನಿಗೂ ಕೂಡ ನೋಟಿಸ್. ತರಕಾರಿ ಅಂಗಡಿ ಮಾಲೀಕನಿಗೆ 45 ಲಕ್ಷ ಟ್ಯಾಕ್ಸ್ ನೋಟಿಸ್ ಬಂದಿದೆ. ನೋಡಿ, ಹಿಂದೆಯೂ ಕೂಡ ಕೆಲ ಕಾಂಟಿಮೆಂಟ್ಸ್ಗಳ ಮಾಲೀಕರಿಗೆ ರೀತಿ ನೋಟಿಸ್ ಬಂದಿರೋದನ್ನ ಗಮನಿಸಿದ್ವಿ. ಈಗ ಹಲವರಿಗೆ ಈ ರೀತಿ ಟ್ಯಾಕ್ಸ್ ನೋಟಿಸ್ ಜಾರಿಯಾಗಿದೆ. ಆರ್ವಿ ಕಾಲೇಜ್ ಹತ್ರ ಅಲ್ಲಿ ನಮಗೆ ನೋಟಿಸ್ಗೆ 47 ಲಕ್ಷ ಅಂತ ಬಂದಿದೆ. 47 ಲಕ್ಷ ಬಂದಿದೆ. ಅದೀಗ ಮೊನ್ನೆ ಹೋಗಿ ಅಲ್ಲಿ ಕೇಳಿದಾಗ ಇಷ್ಟು ಕಟ್ಟಲೇಬೇಕು, ಇಲ್ಲಾಂದರೆ ನಿಮ್ಗೆ ಪ್ರೂಫ್ ತಗೊಂಡು ತೋರಿಸಿ ಏನಾಗಿದೆ, ಏನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೇಳಿದರು. ಅದಕ್ಕೆ ಇಲ್ಲ ಹಿಂಗೆ ಅಂತ ಹೇಳಿದ್ವಿ. ಈ ವ್ಯಾಪಾರ ಮಾಡ್ತೀವಿ ಅಂದರೆ ಅವ್ರಿಗೆ ಏನು ಒಪ್ಪಂಗಿಲ್ಲ. ನಾವು ಟೀ, ಕಾಫಿ, ಸಿಗರೇಟು, ಗುಡ್ಕಗಳ ಐಟಮು 3 ವರ್ಷದಿಂದ ಟ್ಯಾಕ್ಸ್ ಕಟ್ಟಬೇಕಂತ ಬಂದಿದೆ. ನಾನು 3 ವರ್ಷದಿಂದ ಎಲ್ಲಿಂದ ಟ್ಯಾಕ್ಸ್ ಕಟ್ಟೋದು ಸರ್? ಈಗ ನಾವು ದುಡಿಯೋದು ಏನು ಮಾಹಿತಿನೇ ಯಾರೂ ಮಾಹಿತಿ ಕೊಟ್ಟಿಲ್ಲ. ಬ್ಯಾಂಕ್ ಅವರು ಯಾರೂ ಮಾಹಿತಿ ಕೊಟ್ಟಿದ್ದಿಲ್ಲ. ಯಾವುದ್ರ ಥರ ಮಾಹಿತಿನೂ ಇಲ್ಲ ನಮಗೆ. ಏಕಾಏಕಿ ಬಂದು ನೋಟಿಸು ಫೋನ್ಪೇಲಿ ಕಳಿಸಿದ್ರು. ಮರುದಿನ ಬಿಟ್ಟು ಫೋನ್ ಮಾಡಿದ್ರು ಲೀಡ ಅವರು. ನಂಗೆ ಹೋದ ತಿಂಗಳ ಲೆಟ್ರ್ ಕೊಟ್ಟಿದ್ರು. 1,88,65,000 ರೂಪಾಯಿ ಅಂತ ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಹಾಗಾಗಿ ಹೋದ ತಿಂಗಳು ನಾವು ಅದು ಆಡಿಟ್ರ್ ಹತ್ರ ಕೊಟ್ಟು ಆಯಿತು ಏನೋ ಒಂದು ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಪುನಃ ನಿನ್ನೆ ಬಂದು ನಮ್ಗೆ ಲೆಟ್ರ್ ಕೊಟ್ಟಿದ್ದಾರೆ. ಏನು ಕಟ್ತೀರೋ ಇಲ್ವಾ, ಬೀಗ ಹಾಕಬೇಕಾ ಅಂತ ಆ ಥರ ಎಲ್ಲ ಮಾತಾಡಿದರು. ಅದಕ್ಕೆ ಹೇಳೋದು, ಇರಿ ಸರ್, ನಾನು ಆಡಿಟ್ರ್ ಹತ್ರ ಮಾತಾಡ್ತೀನಿ, ನಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ, ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ. ನಾವೇ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದು 28 ಲಕ್ಷ ಹತ್ರ ಬರುತ್ತೆ ಟ್ಯಾಕ್ಸ್ ಕಟ್ಟಕ್ಕೆ. ಹತ್ರ ಅಷ್ಟೆಲ್ಲ ನಮ್ಮ ಹತ್ರ ಕಟ್ಟೋಕ್ಕಾಗಲ್ಲ. ನಮ್ಮ ಬೇಕ್ರಿ ಮಾರಿದ್ರೆ ಒಂದು 6 ರಿಂದ 7 ಲಕ್ಷ ಹೋಗ್ಬೋದು, ಇಲ್ಲಂತಿಲ್ಲ. ನಾನು 10 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ. ಟ್ಯಾಕ್ಸ್ 21ರಿಂದ ನಂಗೆ ಬಂದಿದೆ ಲೆಟ್ರು. 25 ಈ ಇಶ್ವರಿಗೆ ಬಂದಿದೆ. ಕಟ್ಟಲೇಬೇಕು ಅಂತ ಕೂತ್ಕೊಂಡು 1 ಕೋಟಿ. ಸರ್, ನಮ್ಮ ಹೆಸರು ವೀರ್ ಮಾದ ಅಂದ್ಬಿಟ್ಟು ನಾವು ಹಳ್ಳಿಯಿಂದ ಬಂದು ಜೀವನ ಕಟ್ಟೋಕೆ ಇಲ್ಲಿ ಬಂದಿದ್ದೀವಿ. ನಾವು ಸಣ್ಣ ಪುಟ್ಟ ಅಂಗಡಿಗಳು ವ್ಯಾಪಾರ ಅಂದರೆ ನಾವು ತರಕಾರಿ ಹಣ್ಣು ಅಂಗಡಿ ಮಾಡ್ತಾ ಇರೋದು. 6-7 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾ ಇರೋದು ನಾವು. ಆವಾಗಿಂದ ಏನು 2021ಇಂದ ನಮಗೆ ಇದುವರೆಗೂ 2025ವರೆಗೂ ನೋಟಿಸ್ ಬಂದಿದೆ. ಆವಾಗಿಂದ ಸ್ಕ್ಯಾನಿಂಗ್ ಮಾಡಿದ್ದು. 5 ರೂಪಾಯಿ ಕೊತ್ತಂಬರಿ ತೊಗೊಂಡು ಸ್ಕ್ಯಾನ್ ಮಾಡ್ತಾರೆ, 10 ರೂಪಾಯಿ ಕೊತ್ತಂಬರಿ ಮೆಣಸಿಕಾಯಿ ತೊಗೊಂಡು ಸ್ಕ್ಯಾನ್ ಮಾಡ್ತಾರೆ. ಅದೆಲ್ಲ ಇನ್ಕ್ಲೂಡ್ ಆಗಿ 45 ಲಕ್ಷ ನನಗೆ ಅಮೌಂಟು ಪೇ ಮಾಡಿದ್ದ ಬಂದಿದೆ. ನಾವು ಜೀವನ ಮಾಡಬೇಕಾ ಮಾಡಬಾರ್ದ? ನಾವು ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದು ಇಷ್ಟೇ, ಇದೆಲ್ಲನೆಲ್ಲ ಕ್ಯಾನ್ಸಲ್ ಮಾಡೋದು ನಮ್ಗೆ ಅರ್ಜೆಂಟು. ಯಾಕಂದರೆ ನಾವು ಊಟ ಮಾಡೋಕ್ಕಾಗ್ತಲ್ಲ, ನಿದ್ದೆ ಮಾಡೋಕ್ಕಾಗ್ತಲ್ಲ, ಏನೂ ಮಾಡೋಕ್ಕಾಗ್ತಲ್ಲ. ಇದರಿಂದ ಟೆನ್ಷನಿಂದ ಹೊರಗಡೆ ಬರೋಕ್ಕಾಗ್ತಲ್ಲ, ಇಲ್ಲಾಂದರೆ ಪ್ರಾಣ ಕಳ್ಕೋಬೇಕಾಗುತ್ತೆ ನಾವು. ನೋಟಿಸ್ ನನಗೆ ಆನ್ಲೈನ್ ಮೂಲಕ ಬಂದಿರೋದು. ನನಗೆ ಆನ್ಲೈನ್ ಮೂಲಕ ಉತ್ತರ ಕೊಡಿ ಅಂತ ಹೇಳಿದ್ದಾರೆ ನನಗೆ. ನಾವು ಹೋಗಿ ಅಲ್ಲಿ ವಿಚಾರಿಸ್ಬೇಕು, ರಾಮನಗರದಲ್ಲಿ ವಿಚಾರಿಸ್ಬೇಕು. ನಾವು ಕನಕಪುರದವರು. ನಾವು ಕೇಳ್ಕೊಡ್ದು ಡಿ ಕೆ ಶಿವಕುಮಾರ್ ಸರ್, ನಾವು ಕೇಳೋದು ನಿಮ್ಮ ಹತ್ರನೇ. ನೀವು ನಮ್ಮ ಕಡೆಯವರಾಗಿ ನಮಗೆ ಈ ಥರ ಊಟ ಮಾಡೋಕ್ಕೂ ಬಟ್ಟೆ ಹಾಕೊಳ್ಳೋಕ್ಕೂ ನೆಮ್ಮದಿಯಾಗಿರೋಕ್ಕೂ ಬಿಡ್ತಾಯಿಲ್ಲ ನೀವು. ಕಾರಣ ಏನು ಅಂತ ನೀವೇ ತಿಳ್ಕೊಂಡು ಇವೆಲ್ಲ ಕ್ಲಿಯರ್ ಮಾಡ್ಕೊಡೋದು ಅಂತ ಕೇಳ್ಕೊಡ್ತೀವಿ ಅಷ್ಟೇ. ಸರ್, ನಮ್ಮ ಹೆಸರು ವೀರ್ ಮಾದ ಅಂದ್ಬಿಟ್ಟು ನಾವು ಹಳ್ಳಿಯಿಂದ ಬಂದು ಜೀವನ ಕಟ್ಟೋಕೆ ಇಲ್ಲಿ ಬಂದಿದ್ದೀವಿ. ನಾವು ಸಣ್ಣ ಪುಟ್ಟ ಅಂಗಡಿಗಳು ವ್ಯಾಪಾರ ಅಂದರೆ ನಾವು ತರಕಾರಿ ಏಕಾಏಕಿ ಕೊಟ್ಟಂಥ ಒಂದು ನೋಟಿಸ್ ಇದು. ಯಾಕಂದರೆ ನಮಗೆ ಮೊದಲಿಂದನೂ ನಿಮಗೆ ಇದು ಫೋನ್ಪೇ ಮತ್ತು ಪೇಟಿಎಮ್ ಮೂಲಕ ಏನಾದರೂ ನೀವು ರಿಸೀವ್ ಮಾಡಿದ್ರೆ ಇಷ್ಟು GST ಬರುತ್ತೆ, ಇಷ್ಟು SST ಬರುತ್ತೆ ಅಂದ್ಬಿಟ್ಟು ಯಾವುದೇ ರೀತಿ ಮಾಹಿತಿ ಇದುವರೆಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಲಿ, ಯಾವುದೇ ಗೌರ್ಮೆಂಟ್ ಆಗಲಿ, BBMP ಅವರಾಗಲಿ ಯಾವುದೇ ರೀತಿ ನೀಡಿಲ್ಲ. ಏಕಾಏಕಿ ನಮಗೆ ಈ ಥರ ನೀಡಿದ್ದಾರೆ. ಇದು ನನಗೆ 40 ಲಕ್ಷ ಬಂದಿದೆ. ನಾನು ಇದುವರೆಗೆ ಸಂಪಾದನೆ ಮಾಡಿರೋದು ನಮ್ಮ ಅಂಗಡಿಯಲ್ಲಿ ಬಂದ್ಬಿಟ್ಟು ಇಲ್ಲ ಅಂತಂದ್ರೂ ಒಂದು 2 ರಿಂದ 5 ಲಕ್ಷ ಮಾಡಿರ್ಬೋದು. ಇದು 1 to 3 ಬಂದಿದೆ. ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ನಾವು? 1 ರೂಪಾಯಿ ಒಂದು ಮ್ಯಾಚಸ್ ತೊಗೊಂಡ್ರು, ಒಂದು ಸಿಗರೇಟು ಅಥವಾ ಗುಟ್ಕ ಏನೇ ತೊಗೊಂಡ್ರು ಅದು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆ ಟ್ರಾನ್ಸಾಕ್ಷನ್ ಮೇಲೆ ಇವರು GSTನ ನಮಗೆ ನೋಟಿಸ್ ಕಳಿಸಿದ್ದಾರೆ. ಇದು GSTನೋ ಅಥವಾ SSTನೋ ಅಥವಾ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಗೊತ್ತಾಗ್ತಿಲ್ಲ. ಓವರ್ ಆಲ್ ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ನಮಗೆ ಇವತ್ತು GST